ಸಿ ಟಿ ರವಿ ಅವ್ರನ್ನೇ ಹೇಳ್ತಾರೆ ಕಾಂಗ್ರೆಸ್ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ಮಾತಾಡ್ತೀರಾ. ಏನು ಮಾತಾಡಿದ್ರಿ ಸಿ ಟಿ ರವಿ ಅಣ್ಣ? ಆರ್ಟಿಕಲ್ 19 ಪ್ರಾವಿಷನ್ ಕೊಡುತ್ತೆ. ಸಿ ಟಿ ರವಿ ಅಣ್ಣ, ನಿಮ್ಮ ಹತ್ರ ಯಾವುದು ಸಂವಿಧಾನ ಬುಕ್ ಇರೋದು? ಯಾವುದಾದ್ರೂ ಔಟ್ಡೇಟೆಡ್ ಬುಕ್ ಓದ್ತಿದ್ದೀರಾ ಅಣ್ಣ ನೀವು? ಅಣ್ಣ, ಆರ್ಟಿಕಲ್ 19 ಏನು ಹೇಳುತ್ತೆ ಗೊತ್ತಾ? ಫ್ರೀಡಮ್ ಆಫ್ ಅಸೋಸಿಯೇಷನ್. ನೀವು ಸಂಘಟನೆ ಕಟ್ಟಬಹುದು, ಆದರೆ ಅದು ಅಬ್ಸಲ್ಯೂಟ್ ಅಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ನ ರಾಜ್ಯದ ಹಿತಾಸಕ್ತಿಗೆ ಸ್ಟೇಟ್ ಹಾಕಬಹುದು ಅಂತ ಆರ್ಟಿಕಲ್ 19 ಅಲ್ಲಿ ಇದೆ ಅಣ್ಣ. ಅದ್ಯಾಕೆ ರವಿ ಅಣ್ಣ ನೀನು ಓದ್ಕೊಳ್ಳಿಲ್ಲ? ಹೌದು, ನೀವು ಬಿಜೆಪಿ ಸಂವಿಧಾನನೇ ಓದಿಲ್ಲ ಸರಿಯಾಗಿ. ನಮ್ಮ ದೇಶದ ಸಂವಿಧಾನ ಎಲ್ಲಿ ಓದ್ತೀರಾ? ಇದು ನಮ್ಮ ಸಿ ಟಿ ರವಿ ಅಣ್ಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಣ್ಣ ಕತೆ ಇನ್ನ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಬರ್ನಲ್ ಕಳಿಸ್ತೀವಿ ಅಂತ. ಅಣ್ಣ, ಬರ್ನಲ್ ನಿನಗೆ ಬೇಕಾಗಿರೋದು ಛಲವಾದಿ ಅಣ್ಣ. ನಿನಗೆ 1-2 ಸಾಕಾಗಲ್ಲ, 5-6 ಬರ್ನಲ್ ಬೇಕಣ್ಣ. ಯಾಕೆಂದರೆ ನಿಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮ್ಮ ಮೇಲೆ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನೇನೋ ಮಾತಾಡ್ತೀರಾ. ನಾವೇನು ಹೇಳಿರೋದು? ಖರ್ಗೆ ಸಾಹೇಬ್ರು ಏನು ಪತ್ರ ಬರೆದಿರೋದು? RSS ಆಕ್ಟಿವಿಟಿನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಸರ್ಕಾರದ ಪ್ರಿಮಿಸಿಸಲ್ಲಿ ಮಾಡಬಾರ್ದು ಅಂತ. ತಪ್ಪೇನಿದೆ? ನಾವೇನಾದ್ರೂ ಬ್ಯಾನ್ ಮಾಡ್ತೀವಿ ಅಂತ ಬರ್ದಿದಾರ? RSSನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಬರ್ದಿದಾರ? ಸರಿಯಾಗಿ ಓದ್ಕೊಂಡಿಲ್ಲ ಈ ಬಿಜೆಪಿಯವರು. ಹೌದು, ಇಷ್ಟಕ್ಕೂ ಬಿಜೆಪಿಯವ್ರಿಗೆ RSS ಮೇಲೆ ಪ್ರೀತಿನೇ ಇಲ್ಲ. ಅಣ್ಣ ಅಶೋಕ್ ಅಣ್ಣ, ನಿನಗೆ ದಮ್ಮಿದ್ರೆ, ಸೋಮಣ್ಣ ಸಾಹೇಬ್ರೆ ನಿಮಗೆ ಧೈರ್ಯ ಇದ್ದರೆ, ನಿಮ್ದು NPS ಇದೆ ಅಲ್ವಾ ಕೆಂಗೇರಿಯಲ್ಲಿ, ಉತ್ತರಹಳ್ಳಿಯಲ್ಲಿ, ದಯವಿಟ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ದಯವಿಟ್ಟು RSS ಆಕ್ಟಿವಿಟೀಸ್ ಬಂದ್ ಮಾಡ್ರಪ್ಪ, ನಾನು RS ಅಭಿಮಾನಿ ಅಂತೇಳಿ ಒಂದು ಇಶ್ಯೂ ಮಾಡೋಣ. ನಿಂದೇ ಸ್ಕೂಲ್ ಅಲ್ವಾ NPS? ಸೋಮಣ್ಣ ಸರ್, ನಿಮ್ಮದು NPS ಇದೆ ಅಲ್ಲ ಕೆಂಗೇರಿ ಹತ್ರ, ಇಶ್ಯೂ ಮಾಡಿ ಸೋಮಣ್ಣ ಸರ್. ನಿಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಬೇರೆ ಆಕ್ಟಿವಿಟೀಸ್ ನಡೀಬಾರ್ದು. ನಿಮ್ಮ ಸರ್ಕಾರದಲ್ಲೇ ಜಗದೀಶ್ ಶೆಟ್ಟರು ಏನು ಹೇಳಿದ್ರು ಅಂತ ಜ್ಞಾಪಕ ಇದೆಯಣ್ಣ? ಒಬ್ರಿಗೂ ಇಲ್ಲ. ಇನ್ನು ನಮ್ಮ ಶೋಭಾ ಕರಂದಾಜ್ರೆ ಮೇಡಮ್ಮು ಅವ್ರು ಅವಾಗ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಮೇಡಮ್, ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡೋದು, ಸೆಕೆಂಡ್ ಶೋ ಓಡಬೇಕು ಅಂದರೆ ಕೆಪಾಸಿಟಿ ಇರಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅವ್ರ ಕೆಪಾಸಿಟಿಯಿಂದ ಮೇಲ್ ಬಂದಿರೋದು, ನೀವು ಮಾತಾಡ್ದಂಗಲ್ಲ. ಇದು ಬಿಜೆಪಿ ಅವ್ರು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀವಿ. ಸಿ ಟಿ ರವಿ ಅವ್ರನ್ನೇ ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ಮಾತಾಡ್ತೀರಾ. ಏನು ಮಾತಾಡಿದ್ರಿ ಸಿ ಟಿ ರವಿ ಅಣ್ಣ? ಆರ್ಟಿಕಲ್ 19 ಪ್ರಾವಿಷನ್ ಕೊಡುತ್ತೆ. ಸಿ ಟಿ ರವಿ ಅಣ್ಣ, ನಿಮ್ಮ ಹತ್ರ ಯಾವುದು ಸಂವಿಧಾನ ಬುಕ್ ಇರೋದು? ಯಾವುದಾದ್ರೂ ಔಟ್ಡೇಟೆಡ್ ಬುಕ್ ಓದ್ತಿದ್ದೀರಾ ಅಣ್ಣ ನೀವು? ಅಣ್ಣ, ಆರ್ಟಿಕಲ್ 19 ಏನು ಹೇಳುತ್ತೆ ಗೊತ್ತಾ? ಫ್ರೀಡಮ್ ಆಫ್ ಅಸೋಸಿಯೇಷನ್. ನೀವು ಸಂಘಟನೆ ಕಟ್ಟಬಹುದು, ಆದರೆ ಅದು ಅಬ್ಸಲ್ಯೂಟ್ ಅಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ನ ರಾಜ್ಯದ ಹಿತಾಸಕ್ತಿಗೆ ಸ್ಟೇಟ್ ಹಾಕಬಹುದು ಅಂತ ಆರ್ಟಿಕಲ್ 19 ಅಲ್ಲಿ ಇದೆ ಅಣ್ಣ. ಅದ್ಯಾಕೆ ರವಿ ಅಣ್ಣ ನೀನು ಓದ್ಕೊಳ್ಳಿಲ್ಲ? ಹೌದು, ನೀವು ಬಿಜೆಪಿ ಸಂವಿಧಾನನೇ ಓದಿಲ್ಲ ಸರಿಯಾಗಿ. ನಮ್ಮ ದೇಶದ ಸಂವಿಧಾನ ಎಲ್ಲಿ ಓದ್ತೀರಾ? ಇದು ನಮ್ಮ ಸಿ ಟಿ ರವಿ ಅಣ್ಣ ಕತೆ. ಇನ್ನ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಬರ್ನಲ್ ಕಳಿಸ್ತೀವಿ ಅಂತ. ಅಣ್ಣ, ಬರ್ನಲ್ ನಿನಗೆ ಬೇಕಾಗಿರೋದು ಛಲವಾದಿ ಅಣ್ಣ. ನಿನಗೆ 1-2 ಸಾಕಾಗಲ್ಲ, 5-6 ಬರ್ನಲ್ ಬೇಕಣ್ಣ. ಯಾಕೆಂದರೆ ನಿಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮ್ಮ ಮೇಲೆ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನೇನೋ ಮಾತಾಡ್ತೀರಾ. ನಾವೇನು ಹೇಳಿರೋದು? ಖರ್ಗೆ ಸಾಹೇಬ್ರು ಏನು ಪತ್ರ ಬರೆದಿರೋದು? RSS ಆಕ್ಟಿವಿಟಿನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಸರ್ಕಾರದ ಪ್ರಿಮಿಸಿಸಲ್ಲಿ ಮಾಡಬಾರ್ದು ಅಂತ. ತಪ್ಪೇನಿದೆ? ನಾವೇನಾದ್ರೂ ಬ್ಯಾನ್ ಮಾಡ್ತೀವಿ ಅಂತ ಬರ್ದಿದಾರ? RSSನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಬರ್ದಿದಾರ? ಸರಿಯಾಗಿ ಓದ್ಕೊಂಡಿಲ್ಲ ಈ ಬಿಜೆಪಿಯವರು. ಹೌದು, ಇಷ್ಟಕ್ಕೂ ಬಿಜೆಪಿಯವ್ರಿಗೆ RSS ಮೇಲೆ ಪ್ರೀತಿನೇ ಇಲ್ಲ. ಅಣ್ಣ ಅಶೋಕ್ ಅಣ್ಣ, ನಿನಗೆ ದಮ್ಮಿದ್ರೆ, ಸೋಮಣ್ಣ ಸಾಹೇಬ್ರೆ ನಿಮಗೆ ಧೈರ್ಯ ಇದ್ದರೆ, ನಿಮ್ದು NPS ಇದೆ ಅಲ್ವಾ ಕೆಂಗೇರಿಯಲ್ಲಿ, ಉತ್ತರಹಳ್ಳಿಯಲ್ಲಿ, ದಯವಿಟ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ದಯವಿಟ್ಟು RSS ಆಕ್ಟಿವಿಟೀಸ್ ಬಂದ್ ಮಾಡ್ರಪ್ಪ, ನಾನು RS ಅಭಿಮಾನಿ ಅಂತೇಳಿ ಒಂದು ಇಶ್ಯೂ ಮಾಡೋಣ. ನಿಂದೇ ಸ್ಕೂಲ್ ಅಲ್ವಾ NPS? ಸೋಮಣ್ಣ ಸರ್, ನಿಮ್ಮದು NPS ಇದೆ ಅಲ್ಲ ಕೆಂಗೇರಿ ಹತ್ರ, ಇಶ್ಯೂ ಮಾಡಿ ಸೋಮಣ್ಣ ಸರ್. ನಿಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಬೇರೆ ಆಕ್ಟಿವಿಟೀಸ್ ನಡೀಬಾರ್ದು. ನಿಮ್ಮ ಸರ್ಕಾರದಲ್ಲೇ ಜಗದೀಶ್ ಶೆಟ್ಟರು ಏನು ಹೇಳಿದ್ರು ಅಂತ ಜ್ಞಾಪಕ ಇದೆಯಣ್ಣ? ಒಬ್ರಿಗೂ ಇಲ್ಲ. ಇನ್ನು ನಮ್ಮ ಶೋಭಾ ಕರಂದಾಜ್ರೆ ಮೇಡಮ್ಮು ಅವ್ರು ಅವಾಗ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಮೇಡಮ್, ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡೋದು, ಸೆಕೆಂಡ್ ಶೋ ಓಡಬೇಕು ಅಂದರೆ ಕೆಪಾಸಿಟಿ ಇರಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅವ್ರ ಕೆಪಾಸಿಟಿಯಿಂದ ಮೇಲ್ ಬಂದಿರೋದು, ನೀವು ಮಾತಾಡ್ದಂಗಲ್ಲ. ಇದು ಬಿಜೆಪಿ ಅವ್ರು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ
ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.